ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪರಿಚಯ ಈ ಅಧ್ಯಾಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಈಗಾಗಲೇ 1.1, 1.2 ಮತ್ತು 1.3 ಈ 3 ಅಂಶಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ. ಮತ್ತು 1.4 ಮನೋವಿಜ್ಞಾನದ ಪಂಥಗಳು ಅಥವಾ ವಾದಗಳು ಅಂತ ಹೇಳಿ ಏನ್ ಕರಿತೀವಲ್ಲ, ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ, ಇದರ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲೂ ಕೂಡ ನಾವು ಮುಖ್ಯವಾಗಿ 3 ಪಂಥಗಳ ಕುರಿತು ಅಭ್ಯಾಸ ಮಾಡಿದ್ದೇವೆ. ಅದರಲ್ಲಿ ಒಂದನೇದು ಸಂರಚನಾವಾದ, ಎರಡನೇದು ಕ್ರಿಯಾವಾದ ಮತ್ತು ಮೂರನೇದು ವರ್ತನವಾದ. ಈ 3 ವಾದಗಳ ಕುರಿತು ಅಥವಾ ಪಂಥಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಮಾನವತಾವಾದ ಅಂತ ಏನದಲ್ಲ, ಇದೊಂದು ಪ್ರಮುಖವಾದಂತಹ ಪಂಥವಾಗಿದೆ. ಈ ಪಂಥದ ಕುರಿತು ನಾವಿವತ್ತು ಅಭ್ಯಾಸ ಮಾಡುವಂತ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಈ ಒಂದು ಪಂಥದಲ್ಲಿ ಯಾವೆಲ್ಲ ಅಂಶಗಳನ್ನ ತಿಳ್ಕೊಳ್ಳೋದದ ಅಂದ್ರ, ಒಂದನೇದು ಅದರ ಪರಿಚಯ, ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ. ಆಮೇಲೆ ಎರಡನೇದು ಮಾನವತಾವಾದದ ಅರ್ಥ, ಮೂರನೇದು ಒಂದು ಸರಳ ಉದಾಹರಣೆ ಮೂಲಕ ಮಾನವತಾವಾದ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮತ್ತು ನಾಲ್ಕನೇದು ಮಾನವತಾವಾದದ ಪ್ರಮುಖ ಅಂಶಗಳು ಅಥವಾ ಮುಖ್ಯ ಅಂಶಗಳು ಅಂತೇಳಿ ಒಂದು 5 ಅಂಶಗಳು ಬರ್ತಾವ, ಅವುಗಳ ಕುರಿತು ತಿಳಿದುಕೊಳ್ಳೋಣ. ಐದನೇದು ಪ್ರಮುಖ ಮನೋವಿಜ್ಞಾನಿಗಳು, ಯಾವ ಮನೋವಿಜ್ಞಾನಿಗಳು ಇದನ್ನ ಹೆಚ್ಚು ಪ್ರಚುರಪಡಿಸಿದ್ರು, ಬೆಳಕಿಗೆ ತಂದ್ರು ಅನ್ನೋದು ನೋಡೋಣ. ಆಮೇಲೆ ಆರನೇದು ಇದರ ಪ್ರಯೋಜನಗಳು ಅಥವಾ ಗುಣಗಳು ಅಂತ ಏನದವಲ್ಲ, ಮೆರಿಟ್ಸ್ ಅಂತ ಹೇಳಿ ಕರಿತೀವಿ, ಅದನ್ನ ನೋಡೋಣ. ಆಮೇಲೆ ಏಳನೇದು ದೋಷಗಳು ಅಥವಾ ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್ ಅಂತ ಹೇಳಿ ಕರಿತೀವಿ, ಅದನ್ನ ನೋಡೋಣ. ಕೊನೆಗೆ ಕನ್ಕ್ಲೂಷನ್, ಉಪಸಂಹಾರ ಅಥವಾ ಸಮಾರೋಪ. ಈ 8 ಅಂಶಗಳ ಕುರಿತು ನಾವಿವತ್ತ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಪರಿಚಯ. ಈ ಮಾನವತಾವಾದ ಅನ್ನೋದಲ್ಲ, ಇದು ಮನೋವಿಜ್ಞಾನದಲ್ಲಿ ಇರುವಂತ ಎಲ್ಲಾ ಪಂಥಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಂಥ ಅಥವಾ ಸಿದ್ಧಾಂತ ಅಂತ ಹೇಳಿ ಇದನ್ನು ಕರಿತೀವಿ. ಇದು ಮುಖ್ಯವಾಗಿ ಮಾನವನಿಗೆ ಸಂಬಂಧಿಸಿದಂತ 3 ಅಂಶಗಳ ಕುರಿತು ಬೆಳಕು ಚೆಲ್ತದ. ಅದರಲ್ಲಿ ಮೊದಲನೇದು ಯಾವ್ದತ್ತಂದ್ರೆ ಮಾನವನ ಸಾಮರ್ಥ್ಯ, ಇದು ಒಂದನೇ ಅಂಶ. ಎರಡನೇದು ವೈಯಕ್ತಿಕ ಬೆಳವಣಿಗೆ, ಮಾನವನ ವೈಯಕ್ತಿಕ ಬೆಳವಣಿಗೆ, ಇದು ಎರಡನೇ ಅಂಶ. ಮತ್ತು ಮೂರನೇದು ಯಾವ್ದತ್ತಂದ್ರೆ ಮಾನವನ ಸ್ವವಿಕಾಸ. ಈ 3 ಅಂಶಗಳ ಕುರಿತು ಇದು ಬೆಳಕನ್ನು ಚೆಲ್ತದ. ಈ 3 ಅಂಶಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಾನವತಾವಾದ ಅಂತ ಹೇಳಿ ಬಂದಾಗ ಒಂದ್ 2-3 ಅಂಶಗಳದಾವ, ಅದನ್ನ ಅಗದಿ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಅದ್ರ ಕುರಿತು ಏನೇ ಪ್ರಶ್ನೆಗಳು ಕೇಳಲಿ ಅದಕ್ಕೆ ಉತ್ತರ ಕೊಡಕ್ ನೀವು ಸಮರ್ಥರಾಗ್ತೀರಿ. ಮೊದಲನೇದು ಈ ಸಿದ್ಧಾಂತದ ಪ್ರಮುಖ ತಿರುಳು ಏನ್ ಹೇಳ್ರಿ, ಮಾನವನಿಗೆ ಸಂಬಂಧಿಸಿದ 3 ಅಂಶಗಳದಾವ. ಒಂದನೇದು ಮಾನವನ ಸಾಮರ್ಥ್ಯ ಏನದು ಅನ್ನೋದ, ಎರಡನೇದು ವೈಯಕ್ತಿಕ ಬೆಳವಣಿಗೆ ಮತ್ತು ಮೂರನೇದು ಸ್ವವಿಕಾಸ. ಈ 3 ಅಂಶಗಳಲ್ಲಿ ಈ ಸಿದ್ಧಾಂತ ಅಡಗ್ಯದ. ಇದರ ಪ್ರತಿಪಾದಕರು ಯಾರತ್ತಂದ್ರೆ, ಒಂದನೇದು ಕಾರ್ಲ್ ರೋಜರ್, ಇಬ್ರು ಜನ ಇದಾರೆ ಇದ್ರ ಪ್ರತಿಪಾದಕರು, ಕಾರ್ಲ್ ರೋಜರ್ಸ್ ಮತ್ತೆ ಎರಡನೇ ವ್ಯಕ್ತಿ ಅಬ್ರಾಹಂ ಮಾಸ್ಲೋ ಅಂತ ಹೇಳಿ. ಈ ಇಬ್ರು ಜನ ಇದರ ಪ್ರತಿಪಾದಕರಿದಾರ. ಮುಖ್ಯವಾಗಿ ಈ ಸಿದ್ಧಾಂತ ಏನನ್ನ ಹೇಳ್ತದ ಅಂತಂದ್ರ, ಅಂದ್ರೆ ವ್ಯಕ್ತಿಗೆ ಸಂಬಂಧಿಸಿದ ಅಥವಾ ಮಾನವನಿಗೆ ಸಂಬಂಧಿಸಿದ ಯಾವ ಅಂಶದ ಕುರಿತು ಹೆಚ್ಚು ಬೆಳಕು ಚೆಲ್ತದ ಅನ್ನೋದು ನೋಡೋದಾದ್ರ, ಒಂದು ವ್ಯಾಖ್ಯಾನ ಇದನ್ನ ಪರ್ಫೆಕ್ಟ್ ಆಗಿ ಬರ್ದಿಟ್ಕೊಡ್ರಿ ಮತ್ತ ಬೈ ಹ್ಯಾಡ್ ಹಾಕ್ಬಿಡ್ರಿ. ಏನಂತಂದ್ರ, ಈ ಸಿದ್ಧಾಂತದ ಪ್ರಕಾರ ಪ್ರತಿ ವ್ಯಕ್ತಿಯು ಮೂಲತಃ ಒಳ್ಳೆಯವನು, ಪ್ರತಿ ವ್ಯಕ್ತಿಯು ಕೂಡ ಮೂಲತಃ ಒಳ್ಳೆಯವನು. ಅಂದ್ರೆ ಈಗ ಯಾವುದೇ ಅಪರಾಧಗಳು ಮಾಡ್ತಿರ್ಲಿ ವ್ಯಕ್ತಿಗಳು, ಬಟ್ ಆತನ ಸ್ಟಾರ್ಟ್ ಲೈಫ್ ನೋಡಿದಾಗ ಪ್ರತಿ ವ್ಯಕ್ತಿಯು ಕೂಡ ಮೂಲತಃ ಅಂದ್ರೆ ಆರಂಭದಲ್ಲಿ ಒಳ್ಳೆಯವನೇ ಆಗಿರ್ತಾನ. ಮತ್ತ ತನ್ನನ್ನು ತಾನು ಅಭಿವೃದ್ಧಿ ಪಡಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾನೆ. ಓಕೆ, ಅಂದ್ರೆ ಈ ಜಗತ್ತಿನಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮೂಲತಃ ಆತನ ಮೂಲಕ ಹೋಗಿ ನೋಡಿದಾಗ ಆತ ಒಳ್ಳೆಯವನಾಗಿರ್ತಾನೆ. ಆಮೇಲೆ ಎರಡನೇ ಅಂಶ ಏನಂತಂದ್ರೆ, ಆತ ತನ್ನನ್ನು ತಾನು ಅಭಿವೃದ್ಧಿ ಪಡಿಸಿಕೊಳ್ಳುವ ಸಾಮರ್ಥ್ಯವನ್ನ ಸ್ವತಃ ಹೊಂದಿರ್ತಾನೆ ಅನ್ನೋದು ಈ ಒಂದು ಮನೋವಿಜ್ಞಾನಿಗಳ ಪ್ರಕಾರ ಅಥವಾ ಮಾನವತಾವಾದಿಗಳ ಪ್ರಕಾರ. ಇದು ಏನ್ ಹೇಳ್ರಿ, ಅವ್ರು ಒತ್ತು ಕೊಡುವಂತಹ ಅಂಶ ಅಂತಂದಂಗೆ. ಇನ್ನೂ ಡಿಟೇಲ್ ಆಗಿ ಇದರ ಅರ್ಥವನ್ನ ನಾವು ನೋಡ್ಕೊಳ್ಳೋದಾಯ್ತು ಅಂತ ತಿಳ್ಕೊಳ್ರಿ. ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ಎಲ್ಲಾನು ನೋಡ್ತಾ ಇರ್ರಿ. ಇಲ್ಲಿ ಮಾನವತಾವಾದ ಅಂದ್ರೆ ಏನು ಅನ್ನೋದಕ್ಕೆ, ಮಾನವರು ತಾವೇ ಯೋಚಿಸಿ, ಇಲ್ಲಿ ನೋಡ್ರ, ಮಾನವರು ತಾವೇ ಯೋಚಿಸಿ ಕಲಿತು ಸಮಸ್ಯೆಗಳನ್ನು ಪರಿಹರಿಸಿ ಉತ್ತಮ ಜೀವನವನ್ನು ನಿರ್ಮಿಸಬಹುದು ಎಂಬ ನಂಬಿಕೆ. ಏನ್ ನಂಬಿಕೆ ಅದ ಹೇಳ್ರಿ, ಈ ಮಾನವತಾವಾದಿಗಳ ನಂಬಿಕೆ ಏನ್ ಹೇಳ್ರಿ, ಮೊದಲನೇದು ಮಾನವರು ತಾವೇ ಯೋಚಿಸಿ, ಯಾವುದೇ ಒಂದು ಸಮಸ್ಯೆ ಬಂದದ ಅಂತ ತಿಳ್ಕೊಡ್ರಿ, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಸಲುವಾಗಿ ಅವ್ರ ಏನ್ ಮಾಡ್ತಾರೆ ಹೇಳ್ರಿ, ತಾವೇ ಯೋಚಿಸ್ತಾರ, ತಾವೇ ಕಲಿತಾರ, ತಾವೇ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತಾರ ಮತ್ತು ಉತ್ತಮ ಜೀವನವನ್ನ ನಿರ್ಮಿಸಿಕೊಳ್ಳಬಹುದು ಅನ್ನೋ ಒಂದು ನಂಬಿಕೆ ಏನದಲ್ಲ, ಅದು ಮಾನವತಾವಾದಿಗಳ ನಂಬಿಕೆಯಾಗಿದೆ ಅಂತಂದಂಗೆ. ಅಂದ್ರೆ ಏನ್ ಹೇಳ್ರಿ, ಮಾನವನ ಬುದ್ಧಿ, ಕರುಣೆ ಮತ್ತು ಸಹಕಾರ ಮುಖ್ಯವೆಂದು ಹೇಳುವ ಒಂದು ಯೋಚನೆಯೇ ಮಾನವತಾವಾದ ಅಂತಂದಂಗೆ. ಇನ್ನಷ್ಟು ಸರಳಪಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ನೋಡ್ರಿ. ಮಾನವತಾವಾದ ಅಂದ್ರೆ ಏನೇನ್ ಹೇಳ್ತದ, ಏನೇನು ಒಳಗೊಂಡದ ಅನ್ನೋದು ಹೇಳ್ತದ. ಈಗ ಫಸ್ಟ್ ಮೊದಲನೇದು ಏನದಂತಂದ್ರೆ, ಯೋಚನೆ ಮತ್ತು ತಾರ್ಕಿಕತೆ ಬಳಸಬೇಕು ಅಂತ ಹೇಳ್ತದ ಮಾನವತಾವಾದ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯೋಚನೆ ಮಾಡಬೇಕು ಮತ್ತು ತಾರ್ಕಿಕತೆ
ತಿಳಿತಾ ಲಾಜಿಕಲ್ ಥಿಂಕಿಂಗ್ ಮಾಡಬೇಕು ಅಂತ ಹೇಳ್ತದೆ. ಯಾವಾಗ ಹೇಳ್ರಿ, ಯಾವಾಗ ನಮ್ಮ ಸಮಸ್ಯೆಗಳು ಎದುರಾಗ್ತಾವಲ್ಲ ಅವಾಗ ಯೋಚನೆ ಮಾಡೋದನ್ನ ಆರಂಭಿಸಬೇಕು ಮತ್ತು ತಾರ್ಕಿಕ ಪರಿಹಾರವನ್ನು ಕಂಡುಕೊಳ್ಳುವಂತದನ್ನ ಇದು ಮಾಡ್ಬೇಕು, ಏನ್ ಹೇಳ್ರಿ, ಪ್ರಯತ್ನ ಮಾಡ್ಬೇಕು ಅಂದಂಗ. ಇದು ಒಂದೇದು. ಎರಡನೇ ಅಂಶ ಏನ್ ಹೇಳ್ತಂದ್ರೆ ಇತರ ಬಗ್ಗೆ ಕರುಣೆ ಮತ್ತು ಮಾನವೀಯತೆ ಇರಬೇಕು ಅಂತ ಹೇಳ್ತದ. ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ನೆಪದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಉಂಟಾಗಬಾರ್ದು ಅನ್ನೋ ರೀತಿ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು. ಸೊ ಅದಕ್ಕೆ ಏನ್ ಹೇಳ್ರಿ, ಇನ್ನೊಬ್ಬರ ಬಗ್ಗೆ ಕರುಣೆ ಮತ್ತು ಮಾನವೀಯತೆ ಇರಬೇಕು. ಇನ್ನು ಮೂರನೇದು, ಶಿಕ್ಷಣ ಮತ್ತು ವಿಜ್ಞಾನ ಮುಖ್ಯ. ಶಿಕ್ಷಣ ಮತ್ತು ವಿಜ್ಞಾನವನ್ನು ಬಳಸಿಕೊಂಡ ನಾವು ಕಲ್ತಿರುವಂತಹ ಶಿಕ್ಷಣ ಮತ್ತು ವಿಜ್ಞಾನದ ಸಹಾಯದಿಂದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದು. ಮತ್ ನಾಲ್ಕನೇದು ಏನಂದ್ರ ಎಲ್ಲಾ ಮಾನವರಿಗೂ ಗೌರವ ಮತ್ತು ಹಕ್ಕುಗಳು ಇರಬೇಕು. ಮಾನವ ಹಕ್ಕುಗಳು ಅಂತ ಏನಿರ್ತವಲ್ಲ ಅದಕ್ಕೆ ಧಕ್ಕೆಗಳ ಆಗದಂತೆ ನಾವು ಬದುಕಬೇಕು. ಅಂದ್ರೆ ನಾವು ಬೆಳವಣಿಗೆ ಹೊಂದಬೇಕು, ಸವಿಕಾಸ ಹೊಂದಬೇಕು ಅನ್ನೋ ಒಂದು ಭರದಲ್ಲಿ ಇನ್ನೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡಬಾರದು ಅನ್ನೋದು ಏನದಲ್ಲ ಆ ಅಂಶವನ್ನ ಹೇಳೋದು ಯಾವ್ದು ಹೇಳ್ರಿ, ಮಾನವತಾವಾದ. ತಿಳಿತಾ? ಇಲ್ಲಿ ಹೆಚ್ಚು ಮಾನವೀಯತೆಗೆ ಹೆಚ್ಚಿನ ಒತ್ತವನ್ನು ಕೊಡ್ಲಾಗ್ಯದ. ಉದಾಹರಣೆ ಒಂದು ತೆಗೆದುಕೊಳ್ಳೋಣ. ಇವಾಗ ಒಂದು ಸರಳ ಒಂದು ಸಮಸ್ಯೆ ಬಂದದ ಅಂತ ತಿಳ್ಕೊಳ್ಳೋಣ. ಆ ಸಮಸ್ಯೆ ಬಂದಾಗ ಕಾಮನ್ ಆಗಿ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳು ಏನಾದ್ರು ಬಂದಂತ ತಿಳ್ಕೊಳ್ರಿ, ನಾವ್ ಏನ್ ಹೇಳ್ತೇವೆ ಹೇಳ್ರಿ, ಇದನ್ನ ದೇವ್ರು ಮಾತ್ರ ಪರಿಹರಿಸಬಹುದು ಅಂತ ತಿಳ್ಕೊಂಡು ಹೇಳ್ತೇವಿ. ಸೊ ಹಿಂಗ್ ಹೇಳೋ ಬದಲಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ನಾವು ಪಡೆದಿರುವಂತಹ ಶಿಕ್ಷಣ, ವಿಜ್ಞಾನ ಮತ್ತು ಒಟ್ಟಾಗಿ ಎಲ್ಲಾ ವ್ಯಕ್ತಿಗಳು ಸೇರಿ ಕೆಲಸ ಮಾಡೋದ್ರಿಂದ ಸಮಸ್ಯೆ ಪರಿಹರಿಸಬಹುದು ಎಂದು ಹೇಳುವುದು. ಇದೇನ್ ಹೇಳ್ತದಲ್ಲ ಇದು ಮಾನವತಾವಾದಂಗ. ಇದನ್ನ ಮಾನವತಾವಾದದ ಆಲೋಚನೆ ಅಂತ ಹೇಳಿ ಕರಿತೀವಿ ನಾವು. ಯಾವ್ದನ್ನ ಹೇಳ್ರಿ, ಯಾವ್ದನ್ನ ಆಲೋಚನೆ, ಮಾನವತಾವಾದದ ಆಲೋಚನೆ ಅಂತ ಹೇಳಿ ಕರಿತೀವಿ. ನಮಗ್ ಸಮಸ್ಯೆ ಎದುರಾದಾಗ ನಾವೇನ್ ಮಾಡ್ಬೇಕು ಹೇಳ್ರಿ, ವಿಜ್ಞಾನ, ಶಿಕ್ಷಣ ಮತ್ತು ಒಟ್ಟಾಗಿ ಕೆಲಸ ಮಾಡೋದ್ರ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದು ಎಂಬ ಯೋಚನೆ ಏನದಲ್ಲ ಅದನ್ನ ನಾವೇನ್ ಕರಿತೀವಿ ಹೇಳ್ರಿ, ಮಾನವತಾವಾದ ಅಂತ ಹೇಳಿ ಕರಿತೀವಿ. ಇನ್ನೂ ಸರಳಪಡಿಸ್ಬೇಕಾದ್ರೆ ಇತಿಹಾಸದಲ್ಲಿ ನಾವು ಇತಿಹಾಸವನ್ನು ನೋಡ್ತಾ ಹೋದಾಗ ರಿನೈಸೆನ್ಸ್ ಕಾಲದಲ್ಲಿ ಅಂದ್ರ ಪುನರುತ್ಥಾನದ ಕಾಲದಲ್ಲಿ ಹಲವಾರು ಪಂಡಿತರು ಏನ್ ಮಾಡಿದ್ರ ಅಂದ್ರ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಈ ಇಬ್ಬರು ಏನು ಮಹಾನ್ ವಿದ್ವಾಂಸರಿದ್ರಲ್ಲ ಪ್ರಾಚೀನ ಯುಗದಲ್ಲಿ, ಅವರ ಆಲೋಚನೆಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಮಾನವನ ಚಿಂತನೆ ಮತ್ತು ಸಾಮರ್ಥ್ಯವನ್ನ ಪ್ರಮುಖವಾಗಿ ನೋಡ್ಲಿಕ್ಕೆ ಅವರು ಪ್ರಾರಂಭಿಸ್ತಾರ. ಹೇಳ್ತಾ ಹಲವಾರು ಪಂಡಿತರು. ಯಾವಾಗ ಹೇಳ್ರಿ, ಪುನರುತ್ಥಾನ ಕಾಲದಲ್ಲಿ. ಒಂದೇ ಸಾಲದಾಗ ಮಾನವತಾವಾದ ಅಂತಂದ್ರೆ ಏನನ್ನೋದು ಹೇಳ್ಬೇಕಾಯ್ತು ಅಂತ ತಿಳ್ಕೊಡ್ರಿ. ಮಾನವತಾವಾದ ಅಂತಂದ್ರ ಮಾನವರು ತಮ್ಮ ಬುದ್ಧಿ ಮತ್ತು ಕರುಣೆಯಿಂದ ಜಗತ್ತನ್ನು ಉತ್ತಮವಾಗಿಸಬಹುದು ಎಂಬ ನಂಬಿಕೆ. ಅಂದ್ರ ನಾವು ನಮ್ಮ ಬುದ್ಧಿ ಮತ್ತ ಏನ್ ಮಾಡ್ಬೇಕಲ್ರಿ, ಕರುಣೆಯಿಂದ ಡೆವಲಪ್ ಆಗ್ಬೇಕು ಮತ್ತ ಜಗತ್ತನ್ನ ಉತ್ತಮವಾಗಿಸಬಹುದು ಎಂಬ ನಂಬಿಕೆಯನ್ನ ಇಟ್ಕೊಳ್ಬೇಕು. ಐತಲ್ಲ, ಇದಕ್ಕ ನಾವು ಮಾನವತಾವಾದ ಅಂತ ಹೇಳಿ ಕರಿತೀವಿ. ಈಗೇನ್ ಹೇಳ್ರಿ, ಕೆಲವೊಂದ್ಸಲ ಈಗಿನ ಸಂದರ್ಭದಲ್ಲಿ ಮಾನವತಾವಾದ ಎಷ್ಟು ಅನುಕೂಲ ಐತಿ ಅಥವಾ ಇದರ ಪ್ರಯೋಜನ ಪಡೆದ್ರ ಅಥವಾ ಇದರ ಅರ್ಥವನ್ನ ಎಲ್ಲಾರು ತಿಳಿದುಕೊಂಡ್ರ ಜಗತ್ತನ್ನ ನಡೆಸುವಂತ ಮುಖ್ಯ ವ್ಯಕ್ತಿಗಳು ಇರ್ತಲ್ಲ, ದೇಶದ ಪ್ರಮುಖರು, ಅವ್ರು ಈ ಮಾನವತಾವಾದದ ಬದಲು ತಿಳ್ಕೊಡ್ರಿ. ಈಗೇನ್ ಆಗತ್ತೈತಲ್ಲ, ಯಾವ್ದು ಹೇಳ್ರಿ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಆ ಯುದ್ಧ ನಡೀತಿರ್ಲಿಲ್ಲ. ಸೊ ಮಾನವತಾವಾದದ ತಿರುಳು ಏನದಲ್ಲ ಜಗತ್ತನ್ನ ಶಾಂತಿಯ ಕಡೆಗೆ ಸಾಗಿಸೋದದ. ತಿಳಿತಾ? ಸೊ ಅದಷ್ಟು ಪ್ರಮುಖವಾದಂತ ಈ ಒಂದು ತತ್ವವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸೋದ್ರಿಂದ ಏನಾಗ್ತದಂದ್ರ ಮಕ್ಕಳಲ್ಲಿ ಹಿಂಸಾತ್ಮಕ ಚಟುವಟಿಕೆಗಳಿದಾವಲ್ಲ ಅವು ಕಡಿಮೆ ಆಗ್ತಾವ ಮತ್ತು ಶಾಂತ ಚಿತ್ತರಾಗಿ ಏಕಾಗ್ರತೆಯಿಂದ ದೇಶದ ಅಭಿವೃದ್ಧಿ ಕಡೆಗೆ ಮತ್ತು ಸ್ವ ಏಳಿಗೆ ಕಡೆಗೆ ಯೋಚಿಸುವಂತ ಒಂದು ಆಲೋಚನೆ ಅವರಲ್ಲಿ ಡೆವಲಪ್ ಆಗ್ತದ ಅನ್ನೋದು ಈ ಒಂದು ವಾದದ ಮುಖ್ಯವಾದಂತ ತಿರುಳು. ಇನ್ನ ಮುಂದುವರೆದು ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಡೋದಾದ್ರ ಮೂರನೇ ಒಂದು ಅಂಶ ಉದಾಹರಣೆ ಅಂತ ಹೇಳಿದ್ನಲ್ಲ, ಈ ಉದಾಹರಣೆ ಏನಂತಂದ್ರೆ ಒಂದ ಬೀಜವನ್ನ ನಾವು ಯಾವುದೇ ಒಂದು ಗಿಡದ ಬೀಜವನ್ನ ತೆಗೆದುಕೊಂಡು ಅದನ್ನ ನಾವು ನೆಟ್ಟದು ಅಂತ ತಿಳ್ಕೊಳ್ರಿ, ಅಂದ್ರೆ ಭೂಮಿಯಲ್ಲಿ ಬಿತ್ತನೆ ಮಾಡಿದ್ವು ಅಂತ ತಿಳ್ಕೊಳ್ರಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ಸರಿಯಾಗಿ ಸಮಯಕ್ಕೆ ನೀರ್ ಹಾಕ್ಬೇಕು, ಸೂರ್ಯನ ಬೆಳಕ ನ್ಯಾಚುರಲ್ ಆಗಿ ಅದಕ್ಕೆ ಸಿಗ್ತದೆ, ಮತ್ತ ಅದರ ಆರೈಕೆ ಮಾಡಿದ್ವು ಅಂತ ತಿಳ್ಕೊಳ್ರಿ, ಅದು ಒಂದು ದೊಡ್ಡ ಮರವಾಗ್ತದೆ. ಇದೇನು ದೊಡ್ಡ ಇದಲ್ಲ, ತಂತ್ರಜ್ಞಾನವಲ್ಲ, ವಿಜ್ಞಾನವಲ್ಲ, ಇದು ನಿಮ್ಗೆ ಎಲ್ಲರಿಗೂ ಗೊತ್ತದ. ಒಂದು ಬೀಜವನ್ನ ನಾವು ಭೂಮಿಯಲ್ಲಿ ಬಿತ್ತಿದ ಕೂಡಲೇ ಸರಿಯಾದ ಪ್ರಮಾಣದಲ್ಲಿ ನೀರ್ ಹಾಕೋದು, ಸೂರ್ಯನ ಬೆಳಕನ್ನು ಬಿಡ್ತದ ಮತ್ತು ಅದನ್ನೊಂದು ಸ್ವಲ್ಪ ಆರೈಕೆ ಮಾಡಿದ್ರೆ ದೊಡ್ಡ ಮರವಾಗ್ತದಲ್ಲ. ಅದೇ ರೀತಿ ಮಾನವತಾವಾದದ ಪ್ರಕಾರ ಮಾನವನು ಕೂಡ, ಪ್ರತಿಯೊಬ್ಬ ಮಾನವರು ಕೂಡ ಆ ಬೀಜದಂತೆಯೇ, ಈ ಬೀಜದಂತೆಯೇ ಅಂತ ಅವ್ರು ಹೇಳ್ತಾರ. ಯಾರ? ಮಾನವತಾವಾದವರು. ಅವರಿಗೆ ಸರಿಯಾದ ಕಾಲಕ್ಕೆ ಪ್ರೀತಿ, ಬೆಂಬಲ ಮತ್ತು ಅವಕಾಶಗಳು ಸಿಕ್ಕರೆ ಅವರು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಬಹುದು. ಸಂಪೂರ್ಣ ಸಾಮರ್ಥ್ಯ ಅಂತಂದ್ರೆ ಹೇಳ್ರಿ, ಅವರ
ತಮ್ಮ ಉತ್ತಮ ಗುಣಗಳಗ ಅತಿ ಉತ್ಕೃಷ್ಟವಾದ ಒಂದು ನೆಲೆಯನ್ನ ಅವ್ರ ಮುಟ್ತಾರು ಅಂತಂದಂಗ ಹೇಳ್ತಾ. ಇನ್ ಕೇಸ್ ಈ ಪ್ರೀತಿ ಬೆಂಬಲ ಮತ್ತು ಅವಕಾಶಗಳು ಸಿಗದೇ ಇದ್ದಾಗ ಏನಾಗ್ತದೆ ಹೇಳ್ರಿ, ಅವರು ಸಮಾಜಕ್ಕೆ ಮಾರಕವಾದ ವ್ಯಕ್ತಿಗಳಾಗಿ ಬೆಳವಣಿಗೆ ಹೊಂದುತ್ತಾರು ಅಂತಂದಂಗ ಹೇಳ್ತಾ. ಸೊ ಇದಿಷ್ಟು ಉದಾಹರಣೆ ಮೂಲಕ ಮಾನವತಾವಾದ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತ ಆಗ್ಯದ ಅಂತ ತಿಳ್ಕೊಂಡಿದ್ದೇನೆ. ಇನ್ನ ಪ್ರಮುಖವಾಗಿ ಈ ಮಾನವತಾವಾದದ ಮುಖ್ಯ ಅಂಶಗಳೇನದಾವಲ್ಲ ಅದ್ರ ಕಡೆಗೆ ನಾವು ಗಮನ ಕೊಡ್ತಾ ಹೋಗೋಣ. ಮೊದಲನೇದು ಒಂದೇದೇನದಲ್ಲ, ಇದು ಸ್ವತಂತ್ರ ಇಚ್ಛೆ ಅಂತಂದಂಗ. ಪ್ರತಿ ಒಬ್ಬ ವ್ಯಕ್ತಿಗೂ ಕೂಡ ಸ್ವ ಇಚ್ಛೆ ಅಥವಾ ಸ್ವತಂತ್ರ ಇಚ್ಛೆ ಅಂತ ಇರ್ತದ, ಫ್ರೀ ವಿಲ್ ಅಂತ ಹೇಳಿ ಇದನ್ನ ಕರಿತೇವೆ ನಾವು. ವ್ಯಕ್ತಿ ತನ್ನ ನಿರ್ಧಾರಗಳನ್ನ ತಾನೇ ತೆಗೆದುಕೊಳ್ಳಬಹುದು ಅಂತ ಏನಿರ್ತದಲ್ಲ, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ನಿರ್ಧಾರಗಳನ್ನ ತಾನೇ ತೆಗೆದುಕೊಳ್ತಾನ. ಅದಕ್ಕೆ ನಾವೇನ್ ಕರಿತೀವಲ್ರಿ, ಸ್ವತಂತ್ರ ಇಚ್ಛೆ ಅಥವಾ ಸ್ವ ಇಚ್ಛೆ ಅಂತ ಹೇಳಿ ಕರಿತೀವಿ. ಎರಡನೇ ಅಂಶ ವೈಯಕ್ತಿಕ ಬೆಳವಣಿಗೆ. ಪ್ರತಿಯೊಬ್ಬರು ಅಭಿವೃದ್ಧಿ ಆಗಲು ಪ್ರಯತ್ನಿಸ್ತಾರೆ. ಯಾವುದೇ ವ್ಯಕ್ತಿ ನಾವು ಇರುವಂತ ಸ್ಥಾನದಲ್ಲಿ ಕಡಿಮೆ ಆಗ್ಬೇಕಂತ ಹೇಳಿ ಯಾರು ಪ್ರಯತ್ನ ಮಾಡಂಗಿಲ್ಲ. ಈ ಫಾರ್ ಎಕ್ಸಾಂಪಲ್ ನಾವು ಟೀಚರ್ ಇದೇವೆ ಅಂತ ತಿಳ್ಕೊಳ್ರಿ, ಟೀಚರ್ದಾಗ ಉತ್ತಮ ಟೀಚರ್ ಆಗ್ಬೇಕು ಅಂತ ಹೇಳಿ ಬಯಸ್ತೇವೆ. ಸ್ಟೂಡೆಂಟ್ ಇರ್ತಾರ, ಅವ್ರು ಯಾವಾಗ್ಲೂ ಅವ್ನು ಫೇಲ್ 2-3 ವಿಷಯ ಫೇಲ್ ಆಗುವಂತ ವಿದ್ಯಾರ್ಥಿ ಇದ್ರು ಕೂಡ ತನ್ನ ಮನುಷ್ಯನಾಗ ನಾ ಫೇಲ್ ಆಗ್ಬೇಕಂತ ಇರಂಗಿಲ್ಲ. ಅವನಿಗೆ ಕ್ಲಾಸಿಗೆ ಫಸ್ಟ್ ಬರ್ಬೇಕು ಅಂತ ಇರ್ತದೆ. ಕ್ಲಾಸಿಗೆ ಫಸ್ಟ್ ಬಂದವನಿಗೆ ಶಾಲೆಗೆ ಫಸ್ಟ್ ಬರ್ಬೇಕಂತ ಇರ್ತದೆ. ಶಾಲೆಗೆ ಬಂದವನಿಗೆ ತಾಲೂಕಾ ಲೆವೆಲ್ ಫಸ್ಟ್ ಬರ್ಬೇಕಂತ ಇರ್ತದೆ. ಹಿಂಗ ಆತನ ಸ್ವ ಇಚ್ಛೆ ಅಥವಾ ಬೆಳವಣಿಗೆ ಅಂತ ಏನದಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತದ ಹೇಳ್ತಾ. ಈಗ ಲಕ್ಷಾಧೀಶ ಇದ್ದವಂಗ್ ಕೋಟ್ಯಾಧೀಶ ಆಗ್ಬೇಕನ್ಸದ, ಕೋಟ್ಯಾಧೀಶ ಇದ್ದವಂಗ್ 10ಕ್ಕಿಂತ ಹೆಚ್ಚಿಗೆ ಆಗ್ಬೇಕನ್ಸದ, ಸೈಕಲ್ ಇದ್ದವಂಗ್ ಬೈಕ್ ತಗೋಬೇಕನ್ಸದ, ಬೈಕ್ ಇದ್ದವಂಗ್ ಕಾರ್ ಬೇಕನ್ಸದ. ಹಿಂಗ ಪ್ರತಿಯೊಬ್ಬರಿಗೂ ಕೂಡ ತಾವಿರುವ ಸ್ಥಾನಕ್ಕಿಂತ ಉನ್ನತ ಸ್ಥಾನಕ್ಕೆ ಹೋಗುವಂತ ಆಸೆಗಳು ಇದ್ದೇ ಇರ್ತಾವ ಹೇಳ್ತಾ. ಅದನ್ನ ವೈಯಕ್ತಿಕ ಬೆಳವಣಿಗೆ ಅಂತ ಹೇಳಿ ನಾವು ಕರಿತೇವೆ. ಇನ್ನು ಮೂರನೇದು ಸ್ವಜಾಗೃತಿ ಅಂತಂದಂಗೆ, ಸೆಲ್ಫ್ ಅವೇರ್ನೆಸ್. ತಮ್ಮ ಭಾವನೆ ಮತ್ತು ಆಲೋಚನೆಗಳನ್ನ ತಿಳಿದುಕೊಳ್ಳೋದು. ಒಂದ್ ಹಂತಕ್ಕೆ ಬಂದ ಕೂಡಲೇ ವ್ಯಕ್ತಿ ಏನ್ ಮಾಡ್ತಾನಂದ್ರ ಈ ಸೆಲ್ಫ್ ಅವೇರ್ನೆಸ್ ಅನ್ನು ತಿಳ್ಕೊತಾನ, ತಾನೇ ಏನಿದಾನ ಅನ್ನೋದನ್ನ ಆಕ್ಚುಲೈಸೇಷನ್ ಮಾಡ್ಕೊಳ್ತಾನ. ಆಮೇಲೆ ನಾಲ್ಕನೇದು ಮಾನವನ ಮೇಲೆ ಧನಾತ್ಮಕ ದೃಷ್ಟಿಕೋನ. ಈ ಪಾಸಿಟಿವ್ ಒಂದು ಔಟ್ಲುಕ್ ಏನದಲ್ಲ ಅದು ಬಹಳಷ್ಟು ಇಂಪಾರ್ಟೆಂಟ್ ಅದ. ಯಾಕಂದ್ರ ಅವ ಯಾವಾಗ್ಲೂ ಒಳ್ಳೆಯವನ, ಮಾನವನು ಮೂಲತಃ ಒಳ್ಳೆಯವನು ಅನ್ನೋದೇನದಲ್ಲ, ಆ ಒಂದು ದೃಷ್ಟಿಕೋನದಿಂದ ನಾವು ಇತರರನ್ನ ನೋಡ್ಬೇಕು. ನಮ್ಮ ಎದುರಿಗೆ ಯಾವ್ದಾರ ಒಂದು ತಪ್ಪು ಘಟನೆ ನಡೆದ್ರ ವ್ಯಕ್ತಿ ತಪ್ಪು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿರಂಗಿಲ್ಲ, ಯಾವುದೋ ಒಂದು ಬಾಯ್ ಮಿಸ್ಟೇಕ್ದಿಂದ ಆಗ್ಯದ. ಯಾಕಂದ್ರೆ ಮೂಲತಃ ಆತ ಒಳ್ಳೆಯವನು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಧನಾತ್ಮಕ ಯೋಚನೆಯಿಂದ ಅದನ್ನ ಟ್ರೀಟ್ ಮಾಡ್ಬೇಕು. ಉದಾಹರಣೆಗೆ ಶಾಲೆಯಲ್ಲಿ ಟೀಚರ್ಸ್ ಇರ್ತಾರ, ಏನೋ ಒಂದು ಇಬ್ಬರು ವಿದ್ಯಾರ್ಥಿಗಳ ಮಧ್ಯೆ ಜಗಳ ಆಗ್ತದ. ಆದಾಗ ಅದ ಕಾರಣವನ್ನ ಅಥವಾ ಮೂಲ ಕಾರಣವನ್ನ ತಿಳಿದುಕೊಳ್ಳದ ಎರಡೂ ವಿದ್ಯಾರ್ಥಿಗಳನ್ನ ಬಿಡೋದಲ್ಲ, ಅಥವಾ ಒಬ್ಬ ವಿದ್ಯಾರ್ಥಿ ಹೇಳಿದ ಅಂತ ತಿಳ್ಕೊಂಡ್ ಇನ್ನೊಬ್ಬ ವಿದ್ಯಾರ್ಥಿನ ಬಿಡೋದಲ್ಲ ಹೇಳ್ತಾ. ನಮ್ದು ಮುಖ್ಯವಾದ ಗುರಿ ಏನದಲ್ರಿ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮೂಲತಃ ಒಳ್ಳೆಯವನು. ಹಿಂಗಾಗಿ ಆ ವಿದ್ಯಾರ್ಥಿಯನ್ನ ಸರಿ ದಾರಿಗೆ ತರಬೇಕಾದ್ರೆ ಯಾವ್ಯಾವ ನಿಹಿತಾರ್ಥಗಳನ್ನ ಬಳಸ್ಬೇಕಲ್ಲ ಅದನ್ನ ಬಳಸಿ ಒಳ್ಳೆ ದಾರಿಗೆ ತರುವಂತ ಪ್ರಯತ್ನ ಮಾಡಬೇಕು ಅನ್ನೋದು ಈ ಒಂದು ವಾದದ ತಿರುಳದ ಹೇಳ್ತಾ. ಯಾಕಂದ್ರೆ ಮಾನವನ ಮೇಲೆ ಏನಿರ್ಬೇಕಂತ ಹೇಳ್ತದ, ಅದ ಧನಾತ್ಮಕ ದೃಷ್ಟಿಕೋನ ಇರಬೇಕು ಅಂತ ತಿಳ್ಕೊಂಡು ಹೇಳ್ತದ. ಮತ್ತೆ ಇನ್ನು ಐದನೇದು ಯಾವ್ದತ್ತಂದ್ರೆ ಸ್ವ ಸಾಕ್ಷಾತ್ಕಾರ, ಸೆಲ್ಫ್ ಆಕ್ಚುಲೈಸೇಷನ್. ವ್ಯಕ್ತಿಯ ಸಂಪೂರ್ಣ ಸಾಮರ್ಥ್ಯವನ್ನು ಸಾಧಿಸೋದ್ರ ಮೂಲಕ ಆತ ತನ್ನ ಒಂದು ಗುರಿಯನ್ನ ತಲುಪ್ತಾನ, ಆ ಸಮಯದಲ್ಲಿ ಆನಂದವನ್ನ ಅನುಭವಿಸ್ತಾನ ಹೇಳ್ತಾ. ಈ 5 ಏನು ಅಂಶಗಳಿದಾವಲ್ಲ, ಸ್ವತಂತ್ರ ಇಚ್ಛೆ, ಆಮೇಲೆ ವೈಯಕ್ತಿಕ ಬೆಳವಣಿಗೆ, ಸ್ವ ಜಾಗೃತಿ, ಮತ್ತ ಮಾನವನ ಮೇಲೆ ಧನಾತ್ಮಕ ದೃಷ್ಟಿಕೋನ ಮತ್ತು ಸ್ವ ಸಾಕ್ಷಾತ್ಕಾರ ಅಥವಾ ಸ್ವಯಂ ಸಾಕ್ಷಾತ್ಕಾರ ಅಂತ ಹೇಳಿ ಕರಿತೇವೆ, ಸೆಲ್ಫ್ ಆಕ್ಚುಲೈಸೇಷನ್ ಅಂತ ಹೇಳಿ ಕರಿತೇವೆ. ಈ 5 ಅಂಶಗಳು ಮಾನವತಾವಾದದ ಪ್ರಮುಖವಾದಂತ ಅಂಶಗಳಾಗಿದಾವ. ಇನ್ನ ಪ್ರಮುಖ ಮನೋವಿಜ್ಞಾನಿಗಳು, ಈಗಾಗಲೇ ನಾನು ಹೇಳಿದಾನೆ ಇಬ್ಬರು ಮನೋವಿಜ್ಞಾನಿಗಳು ಮಾನವತಾವಾದದ ಪ್ರಮುಖ ಪ್ರತಿಪಾದಕರಿದಾರ ಅಂತ ತಿಳ್ಕೊಂಡು, ಅದರಲ್ಲಿ ಕಾರ್ಲ್ ರೋಜರ್ಸ್ ಮತ್ತು ಅಬ್ರಾಹಂ ಮಾಸ್ಲೋ ಅಂತ ಹೇಳಿ. ಸೊ ಇವ್ ಮೊದಲ ಅಬ್ರಾಹಂ ಮಾಸ್ಲೋ ಅನ್ನು ನಾವು ನೋಡ್ತಾ ಹೋಗೋಣ. ಅಬ್ರಾಹಂ ಮಾಸ್ಲೋ ಈ ಮಾನವತಾವಾದಕ್ಕೆ ಸಂಬಂಧಿಸಿದಂತೆ ಏನೇನು ಕೊಡುಗೆಯನ್ನು ಕೊಡಿದಾನ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಅಬ್ರಾಹಂ ಮಾಸ್ಲೋ ಏನಿದಾನಲ್ಲ, ಆತ ಹೈರಾರ್ಕಿ ಆಫ್ ನೀಡ್ಸ್ ಎಂಬ ತತ್ವವನ್ನ ಪರಿಚಯಿಸಿದಾನ. ಅಂದ್ರ ಮಾನವನ ಅಗತ್ಯತಾ ಶ್ರೇಣಿಗಳು ಅಂತ ಹೇಳಿ ಆತ ಈ ಮಾನವತಾವಾದದಲ್ಲೇ ಅಂದ್ರೆ ಪ್ರತಿಪಾದಕನೂ ಆಗಿದಾನ, ಮತ್ತು ತನ್ನದೇ ಆದಂತ ಒಂದು ಸಿದ್ಧಾಂತವನ್ನು ಕೂಡ ಆತ ಮಂಡಿಸ್ತಾನ. ಆ ಸಿದ್ಧಾಂತದ ಹೆಸರೇನಂತಂದ್ರ ಹೈರಾರ್ಕಿ ಆಫ್ ನೀಡ್ಸ್ ಅಂದಂಗ. ಪ್ರತಿಯೊಬ್ಬ ಮಾನವನಿಗೆ ಮೂಲ ಬೇಡಿಕೆಗಳಿರ್ತಾವ, ಅವು ಹಂತವಾಗಿ ಬೇಡಿಕೆಗಳು ಈಡೇರ್ತಾ ಹೋಗ್ತಾವ ಅಂತ ತಿಳ್ಕೊಂಡ ಈ ಒಂದು ಸಿದ್ಧಾಂತದಲ್ಲಿ ಆತ ಹೇಳಿದಾನ. ಸೊ ಆ ಸಿದ್ಧಾಂತದ ಒಂದು ಸ್ಟ್ರಕ್ಚರ್ ಏನದಲ್ಲ ಅದು ಇಲ್ಲದ. ಫಸ್ಟ್ ಮೊದಲನೇದು ಇಲ್ಲಿ ಏನದಲ್ಲ, ಇದು ಒಂದೇದಲ್ಲ, ಇದು ಕೊನೆಯದು. ಸೊ ಇಲ್ಲಿ ಮೊದಲನೇದು ಯಾವ್ದತ್ತಂದ್ರೆ, ಒಂದೇ ನಿಮಿಷ ನಿಮಗೆ ಹೇಳ್ತೇನೆ. ಸೊ ಮೊದಲನೇದು ಯಾವ್ದತ್ತಂದ್ರೆ ಫಿಸಿಯಾಲಜಿಕಲ್ ನೀಡ್ಸ್. ಮಾನವನಿಗೆ ಮೊದಲು ಶಾರೀರಿಕ ಬೇಡಿಕೆಗಳು ಇರ್ತಾವ. ಆ ಬೇಡಿಕೆಗಳು ಏನಂತಂದ್ರ, ಒಂದು ಹಸಿವಾಗ್ತದ, ಆಹಾರ, ಆಮೇಲೆ ನೀರು ಬೇಕಾಗ್ತದ,
ಆಮೇಲೆ ನಿದ್ರೆ ಬೇಕಾಗ್ತದ. ಇಂಥ ಅಂಶಗಳು ಏನಿದಾವಲ್ಲ ಅವೆಲ್ಲಾನು ಕೂಡ ಫಿಸಿಯೋಲಾಜಿಕಲ್ ನೀಡ್ಸ್ ಅಂತೇಳಿ ಮೊದಲ ಹಂತದಾಗಿರ್ತಾವ. ಮಾನವನಿಗೆ ಮೊದಲು ಬೇಕಾಗಿದ್ದು ಏನಂತಂದ್ರೆ ಇವೆ ಯಾವ ಹೇಳ್ರಿ? ಗಾಳಿ, ನೀರು, ಆಹಾರ, ಆಮೇಲೆ ವಸತಿ, ನಿದ್ರೆ, ಇಂಥವೆಲ್ಲ ಬಟ್ಟೆಗಳು, ಇಂಥವೆಲ್ಲ ಮೂಲ ಬೇಡಿಕೆಗಳು ಇರ್ತಾವ. ಯಾವಾಗ ಇವು ಈಡೇರ್ತಾವಲ್ಲ ಅವಾಗ 2ನೇ ಸ್ಟೆಪ್‌ಕ್ಕ ಆತನ ಬೇಡಿಕೆಗಳು ಜಂಪ್ ಆಗ್ತಾವ. ಸೇಫ್ಟಿ ನೀಡ್ಸ್ ಅಂತ ಹೇಳಿ. ಅವಾಗ ಆತ ಪರ್ಸನಲ್ ಸೆಕ್ಯೂರಿಟಿ ಬದ್ಲಿ ಯೋಚನೆ ಮಾಡ್ತಾನ. ಆಮೇಲೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಬೇಕಂತ ಅನಿಸ್ತದ. ಆಮೇಲೆ ರಿಸೋರ್ಸಸ್ ಇರಬೇಕು. ಅವಂಗ ಆದಾಯದ ಮೂಲಗಳು ಇರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನ. ಆರೋಗ್ಯ ಉತ್ತಮವಾಗಿರಬೇಕು, ಪ್ರಾಪರ್ಟಿ ಇರಬೇಕು, ಇಂಥವೆಲ್ಲ ಯೋಚನೆಗಳು ಆತನಲ್ಲೇ ಬರ್ತಾವ. ಅವುಗಳನ್ನ ಈಡೇರಿಸುವಂತ ಪ್ರಯತ್ನವನ್ನು ಮಾಡ್ಕೊಳ್ತಾನ. 3ನೇ ಹಂತಕ್ಕೆ ಬಂದಾಗ ಇವೆಲ್ಲ ಈಡೇರಿದ ಕೂಡಲೇ ಲವ್ ಅಂಡ್ ಬಿಲಾಂಗಿಂಗ್ನೆಸ್ ಅಂದಂಗ ಪ್ರೀತಿ ಮತ್ತು ವಾತ್ಸಲ್ಯದ ಕಡೆಗೆ ಅವನ ಗಮನ ಇರ್ತದ. ಸೊ ಫ್ರೆಂಡ್ಶಿಪ್, ಆಮೇಲೆ ಇಂಟಿಮಸಿ, ಫ್ಯಾಮಿಲಿ, ಸೆನ್ಸ್ ಆಫ್ ಕನೆಕ್ಷನ್, ಇಂಥವೆಲ್ಲ ಬೇಡಿಕೆಗಳು ಅವನಲ್ಲಿ ಉದ್ಭವ ಆಗ್ತಾವ. ಅವುಗಳನ್ನು ಈಡೇರಿಸ್ಕೊಂಡ ನಂತರ 4ನೇ ಹಂತದಲ್ಲಿ ಅವನಿಗೆ ಎಸ್ಟೀಮ್ ಅಂತ ಹೇಳಿ. ಸೊ ಅವನಿಗೆ ಏನಾಗ್ತದೆ ಹೇಳ್ರಿ? ಸಮಾಜದಲ್ಲಿ ರೆಸ್ಪೆಕ್ಟ್ ಬೇಕಾಗ್ತದ. ಆ ಯೋಚನೆ ಬಯಸ್ತಾನ. ಇದೆಲ್ಲ ಈಡೇರಿದ ಕೂಡಲೇ ಏನ್ ಹೇಳ್ರಿ? ಸೆಲ್ಫ್ ಎಸ್ಟೀಮ್, ಆಮೇಲೆ ಸ್ಟೇಟಸ್, ರೆಕಗ್ನಿಷನ್, ಸ್ಟ್ರೆಂತ್, ಇಂಥವೆಲ್ಲ ಸಮಾಜದಲ್ಲಿ ಆತ ಬಯಸ್ತಾನ. ಅದನ್ನೂ ಈಡೇರಿಸ್ಕೊಂಡ ತಿಳ್ಕೊಡ್ರಿ. ಕೊನೆಗೆ ಏನಾಗ್ತದಂದ್ರ 5ನೇದು ಯಾವ್ದು ಹೇಳ್ರಿ? ಸೆಲ್ಫ್ ಆಕ್ಚುಲೈಸೇಷನ್, ಡಿಸೈರ್ ಟು ಬಿಕಮ್ ದ ಮೋಸ್ಟ್ ದ್ಯಾಟ್ ಒನ್ ಕ್ಯಾನ್ ಬಿ. ಅಂದ್ರ ಎಲ್ಲರಕ್ಕಿಂತನೂ ನಾನು ಶ್ರೇಷ್ಠ ಅಂತ ಅನ್ಸ್ಕೊಳ್ಳುವಂತ ಒಂದು ಹಂತಕ್ಕ ಆತ ತಲುಪ್ತಾನ. ಈ ಒಂದು ಸಿದ್ಧಾಂತ ಏನದಲ್ಲ ಇದನ್ನ ಮುಂದೂ ಕೂಡ ನಾವು ಅತಿ ಡಿಟೇಲ್ ಆಗಿ ಅಭ್ಯಾಸ ಮಾಡ್ತಾ ಇದೀವಿ. ಇವತ್ತಿಗೆ ನಾವು ಅವಧಿಯಲ್ಲಿ ಜಸ್ಟ್ ಮಾಸ್ಲೋಂದ್ ಒಂದು ಕೊಡುಗೆ ಏನದ ಅನ್ನೋದನ್ನ ನಾವು ನೋಡೋಣ. ಮತ್ತು ಅಬ್ರಹಾಂ ಮಾಸ್ಲೋ ಏನದಲ್ಲ ಆತನ ಒಂದು ಪಿಕ್ಚರು ಕೂಡ ಇಲ್ಲದ. ಈ ಪಿಕ್ಚರ್ ಅನ್ನು ಕೂಡ ತಾವು ನೋಡ್ರಿ. ಆಮೇಲೆ ಅಬ್ರಹಾಂ ಮಾಸ್ಲೋ ಆದ ಕೂಡಲೇ ಇನ್ನೊಬ್ಬ ಮನೋವಿಜ್ಞಾನಿ ಅಂತ ಹೇಳಿದ್ನಲ್ಲ, ಯಾರು? ಕಾರ್ಲ್ ರೋಜರ್ ಅಂತ. ಸೊ ಕಾರ್ಲ್ ರೋಜರ್ಸ್ ಏನಿದನಲ್ಲ ಈತ ಸೆಲ್ಫ್ ಕಾನ್ಸೆಪ್ಟ್ ಮತ್ತು ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳಿದಾನ. ಹಿಂಗಂದ್ರೆ ಏನತ್ತಂದ್ರೆ ಕಾರ್ಲ್ ರೋಜರ್ಸ್ ಇಲ್ಲದ ನೋಡ್ರಿ. ಕಾರ್ಲ್ ರೋಜರ್ಸ್ ಏನ್ ಮಾಡಿದ್ದತ್ತಂದ್ರೆ ಒಂದು ಥಿಯರಿ ಆಫ್ ಪರ್ಸನಾಲಿಟಿ ಅಂತ ಹೇಳಿ ಅಂದ್ರೆ ವ್ಯಕ್ತಿತ್ವದ ಕುರಿತು ಒಂದು ಸಿದ್ಧಾಂತವನ್ನು ಮಂಡಿಸಿದಾನ. ಆ ಸಿದ್ಧಾಂತದಲ್ಲಿ ಮುಖ್ಯವಾಗಿ 4 ಅಂಶಗಳ ಕುರಿತಾತ ಹೇಳ್ತಾನ. ಆ ಅಂಶಗಳು ಯಾವತ್ತಂದ್ರ ಮೊದಲನೇದು ಸೆಲ್ಫ್ ಕಾನ್ಸೆಪ್ಟ್ ಅಂತ ಹೇಳಿ 1ನೇದು, 2ನೇದು ಸೆಲ್ಫ್ ಆಕ್ಚುಲೈಸೇಷನ್, 3ನೇದು ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್ ಮತ್ತು ಸೆಲ್ಫ್ ಅವೇರ್ನೆಸ್ ಅಂತೇಳಿ. ಈ 4 ಅಂಶಗಳು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಮಾನವ ಅಥವಾ ವ್ಯಕ್ತಿ ತನ್ನನ್ನು ತಾನು ಉತ್ಕೃಷ್ಟ ಹಂತಕ್ಕೆ ತಲುಪಬೇಕಾದ್ರೆ ಈ ಹಂತಗಳನ್ನ ಆತ ಸಾಧಿಸಿ ಅಲ್ಲಿ ತಲುಪ್ತಾನ ಅಂತ ತಿಳ್ಕೊಂಡು ಇದ್ರಲ್ಲಿ ಹೇಳ್ತಾರ. ಸೊ ಈ ಸಿದ್ಧಾಂತದ ಕುರಿತು ಕೂಡ ನಾವು ಮುಂದೆ ಅಭ್ಯಾಸ ಮಾಡೋಣ. ಈಗ ಜಸ್ಟ್ ನಿಮ್ಗೆ ಅದ್ ಸಿದ್ಧಾಂತ ಏನ್ ಅನ್ನೋದು ಗೊತ್ತಾದ್ರೆ ಅಷ್ಟೇ ಸಾಕು. ಓಕೆ, ಇನ್ನ ಈ ಒಂದು ಮಾನವತಾವಾದ ಅಥವಾ ಮಾನವ ಪಂಥದ ಉಪಯೋಗಗಳು ಅಥವಾ ಪ್ರಯೋಜನಗಳು ಅಥವಾ ಗುಣಗಳೇನಿದಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದು ನೋಡ್ರಿ, ಮಾನವನ ಉತ್ತಮ ಗುಣಗಳನ್ನು ಉತ್ತೇಜಿಸುತ್ತದೆ. ಅಂದ್ರೆ ಯಾವಾಗ್ಲೂ ನಾವು ಅಂದ್ರೆ ಇಲ್ಲಿ ಶೈಕ್ಷಣಿಕ ನಿಹಿತಾರ್ಥದ ಹಿತದೃಷ್ಟಿಯಿಂದ ನಾವು ನೋಡೋದಾಗುತ್ತೆ ಅಂತ ತಿಳ್ಕೊಳ್ರಿ. ಯಾವಾಗ್ಲೂ ಶಾಲೆಯಲ್ಲಿ ಮಗುವಿನ ಒಳ್ಳೆಯ ಗುಣಗಳನ್ನ ತಾವೇನ್ ಮಾಡ್ಬೇಕಂದ್ರೆ ಟೀಚರ್ ಆಸ್ ಅ ಟೀಚರ್ ನೀವ್ ಏನ್ ಮಾಡ್ಬೇಕು ಹೇಳ್ರಿ? ಪ್ರೋತ್ಸಾಹಿಸಬೇಕು. ಈಗ ಉದಾಹರಣೆಗೆ ಶಾಲಾ ಆವರಣದಲ್ಲಿ ಒಂದು ಗ್ರೌಂಡ್ದಾಗ ಒಂದ್ ಸ್ವಲ್ಪ ಯಾರೋ ಒಂದು 10 ರೂಪೀಸ್ ಕಳ್ಕೊಂಡಿದಾರ ಅಂತ ತಿಳ್ಕೊನು. ಒಬ್ಬ ಹುಡುಗ ಅದನ್ನ ತೆಗೆದುಕೊಂಡು ಬಂದ ಟೀಚರ್ ಕಡೆ ಕೊಟ್ಟಾಗ ನೀವು ಅವನಿಗೆ ಶಬಾಷ್ ಕೊಡ್ಬೇಕು, ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೇಕು. ಆಮೇಲೆ ಮರುದಿನ ಪ್ರೇಯರ್ ಟೈಮ್ದಲ್ಲಿ, ಪ್ರಾರ್ಥನಾ ಸಮಯದಲ್ಲಿ ಅನೌನ್ಸ್ ಮಾಡ್ಬೇಕು. ಏನಂತ ಅನೌನ್ಸ್ ಮಾಡ್ಬೇಕು? ನಿನ್ ಯಾರೋ 10 ರೂಪಾಯಿಯನ್ನು ಕಳೆದುಕೊಂಡಿದ್ದೀರಿ, 10 ರೂಪೀಸ್ ಕಳೆದುಕೊಂಡಿದ್ದೀರಿ. ಇದನ್ನ ಈ ಕ್ಲಾಸದ ಈ ವಿದ್ಯಾರ್ಥಿ ತಂದು ಕೊಟ್ಟಿದ್ದಾನ ಅಂತೇಳಿ ಆ ವಿದ್ಯಾರ್ಥಿಯನ್ನು ಕರಿಬೇಕು. ಮೇಲ್ಗಡೆ ಎಲ್ಲಾರು ಮುಂದೆ ಇವನ ಪ್ರಾಮಾಣಿಕತೆಗೆ ನೀವು ಚಪ್ಪಾಳೆಯನ್ನು ತಟ್ಟಬೇಕಂತ ಹೇಳ್ಬೇಕು. ಆಮೇಲೆ ಕಳೆದುಕೊಂಡಂತ ವಿದ್ಯಾರ್ಥಿ ಯಾರದನ್ಲ ಅವ ಬಂದು ಆಫೀಸ್ಗೆ ಬಂದ ನೀವು ತೆಗೆದುಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಹೇಳ್ಬೇಕು. ಇದರಿಂದ ಆ ವಿದ್ಯಾರ್ಥಿ ಮೇಲೆ ಎಂತ ಧನಾತ್ಮಕ ಪರಿಣಾಮ ಬೀರ್ತದಂದ್ರ ಯಾವಾಗ್ಲೂ ಸಿಕ್ಕಂತ ವಸ್ತುಗಳನ್ನ ತಂದು ಕೊಡ್ಬೇಕು ಅನ್ನೋ ಅವನ ಭಾವನೆ. ಸಣ್ಣಾಗಿರ್ತ ಅದನ್ನ ಡೆವಲಪ್ ಮಾಡಿತ ಅಂತ ತಿಳ್ಕೊಳ್ರಿ. ಮುಂದೆ ಕೋಟಿಗಟ್ಟಲೆ ದುಡ್ಡು ಸಿಕ್ಕರೂ ಕೂಡ ಆತ ಸರಿಯಾದ ವ್ಯಕ್ತಿ ಕಡೆಗೆ ಮುಟ್ಸುವಂತ ಪ್ರಯತ್ನ ಮಾಡ್ತಾನೆ. ಇನ್ ಕೇಸ್ ಅಲ್ಲಿ ಎಲ್ಲೂ ಅವನಿಗೆ ರೆಕಗ್ನಿಷನ್ ಸಿಗ್ಲಿಲ್ಲ, ಅವ್ನು 10 ರೂಪೀಸ್ ಟೀಚರ್ ಕಡೆ ತಂದು ಕೊಡಿದಾನೆ, ಟೀಚರ್ ಅದನ್ನ ಕಿಸ್ದಾಗ ಇಟ್ಕೊಂಡು ಮಜಾ ಮಾಡಿದಾರ ಅಂತ ತಿಳ್ಕೊಳ್ರಿ. ಆ ಸಂದರ್ಭದಾಗ ಮತ್ತೊಂದ್ಸಲ ಹಂಗ ಏನಾದ್ರು ಸಿಕ್ಕಿತ್ತು ಅಂತ ತಿಳ್ಕೊಳ್ರಿ, ಆ ಹುಡುಗ ಆ ಟೀಚರ್ ಕೊಡುವಂತ ಪ್ರಯತ್ನ ಮಾಡಂಗಿಲ್ಲ. ಇದನ್ನ ನಾನೇ ಖರ್ಚು ಮಾಡ್ಬೇಕು ಅನ್ನೋ ಯೋಚನೆ ಅವನಲ್ಲಿ ಬರ್ತದ. ಆಮೇಲೆ ದೊಡ್ಡ ಕಳ್ಳನ ಆಗ್ತಾನೆ. ಯಾವಾಗ ಸಿಗಂಗಿಲ್ಲ ಅವಾಗ ಅದನ್ನ ಹೊಡಿಯುವಂತ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಯಾವಾಗ್ಲೂ ಒಳ್ಳೆಯ ಗುಣವನ್ನ ಡೆವಲಪ್ ಮಾಡೋದೇನದಲ್ಲ ಅದು ಟೀಚರ್ಸ್ ಕಡೆ ಅದ. ಟೀಚರ್ ಅಷ್ಟೇ ಅಲ್ಲ, ಸಮಾಜದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಕಡೆಗೂ ಅದ. ಅದನ್ನ ಅವ್ರವ್ರ ಸ್ಥಾನದಾಗ ಇದ್ಕೊಂಡು ಅದನ್ನ ಡೆವಲಪ್ ಮಾಡ್ಬೇಕು ಅಂತಂದಂಗ. ಓಕೆ, ಇನ್ನು 2ನೇದು ಏನಂತಂದ್ರ ಆತ್ಮವಿಶ್ವಾಸ ಮತ್ತು ವೈಯಕ್ತಿಕ ಬೆಳವಣಿಗೆ ಇದು ಸಹಾಯವನ್ನ ಮಾಡ್ತದ. ತಿಳ್ತಾ ಹಂಗ್ ಸಿಕ್ಕಾಗ ಈಗ ನಾ ಹೇಳಿದ್ನಲ್ಲ ಅದೇ ಉದಾಹರಣೆಯನ್ನ ನಾವು ಮುಂದೆ
ತೆಗೆದುಕೊಂಡ್ರೆ ಯಾವಾಗಲೂ ಒಂದು ಕೆಲಸಕ್ಕೆ ಪುರಸ್ಕಾರ ಸಿಕ್ಕಾಗ, ಒಳ್ಳೆಯ ಪುರಸ್ಕಾರ ಸಿಕ್ಕಾಗ ಆ ಕೆಲಸವನ್ನ ಮತ್ತಷ್ಟು ನಾವು ಬಲಿಷ್ಠಗೊಳಿಸಬಹುದು ಅನ್ನೋದನ್ನ ಈ ಒಂದು ಇದು ಹೇಳ್ತದೆ. ಅದು ಹೇಳ್ರಿ ಸಿದ್ಧಾಂತ ಹೇಳ್ತದೆ. ಮೂರನೇದು ಈ ಒಂದು ವಾದ ಏನದಲ್ಲ ಅದು ಸಲಹಾ ಸೇವೆದಾಗ ಬಹಳಷ್ಟು ನಮಗೆ ಉಪಯೋಗ ಆಗ್ತದ, ಕೌನ್ಸಿಲಿಂಗ್ದಾಗ ಮತ್ತು ಶಿಕ್ಷಣ ಕ್ಷೇತ್ರದಾಗ ಅತಿ ಉಪಯುಕ್ತ ಆಗ್ತದ. ಯಾಕೆ ಅತಿ ಉಪಯುಕ್ತ ಆಗ್ತದ ಅಂದ್ರೆ ಸಮಾಜ ಅನ್ನೋದು ಏನದಲ್ಲ ಶಾಲೆಗೆ ಪುಟ್ಟ ಸಮಾಜ ಅಂತ ಹೇಳಿ ಕರಿತೇವೆ. ಸಮಾಜದಾಗ ನೋಡುವಂತ ಎಲ್ಲಾ ವ್ಯಕ್ತಿಗಳು ಅಥವಾ ಸಮಾಜದಲ್ಲಿ ಇರುವಂತ ಎಲ್ಲಾ ವ್ಯಕ್ತಿಗಳು ಒಂದಾನೊಂದು ಕಾಲದಲ್ಲಿ ಶಾಲೆಯಲ್ಲೇ ಇದ್ರು. ಸೊ ಹಿಂಗಾಗಿ ಆ ಸಮಾಜ ಹೆಂಗಿರ್ಬೇಕು ಅನ್ನೋದು ನಿರ್ಧಾರ ಮಾಡೋದು ಟೀಚರ್ಸ್. ಟೀಚರ್ನ ಎಷ್ಟು ಜವಾಬ್ದಾರಿ ಐತೆ ಅಂತಂದ್ರ ಒಬ್ಬ ವಿದ್ಯಾರ್ಥಿ ಕಳ್ಳನೂ ಆಗ್ಬೋದು, ಪೊಲೀಸು ಆಗ್ಬೋದು. ಅವನು ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ನಿರ್ಧಾರ ಏನದಲ್ಲ ಅದನ್ನ ನಿರ್ಧರಿಸೋದು ಟೀಚರ್. ಸೊ ಟೀಚರ್ನಲ್ಲೇ ಎಷ್ಟು ಒಳ್ಳೆ ಕ್ವಾಲಿಟಿಗಳು ಇರ್ತಾವಲ್ಲ ಆ ಕ್ವಾಲಿಟಿಗಳನ್ನ ವಿದ್ಯಾರ್ಥಿಗಳು ಫಾಲೋ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ನಾವು ನೀವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಯಾವಾಗ್ಲೂ ಕಲಿಸುವಂತ ಟೀಚರ್ ನೋಡಿ ಮೊದಲನೇದು ನಮ್ಮ ಜೀವನದಾಗ ಫಸ್ಟ್ ಗುರಿ ಏನ ಅಂತ ಕೇಳ್ರೆ ಟೀಚರ್ ಅಂತ ಹೇಳ್ತೇವೆ. ಆಮೇಲೆ ಬೆಳಿತಾ 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 ನಾವು ಬೇರೆ ಬೇರೆ ಆಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತೀವಿ. ಬಟ್ ಯಾವಾಗಲೂ ಸಣ್ಣ ಮಕ್ಕಳ ಪಾಲಿಗೆ ಹೀರೋ ಅಂತಂದ್ರೆ ಟೀಚರ್ಸ್ ಇರ್ತಾರೆ. ಸೊ ಆ ಹೀರೋ ರೋಲ್ ಏನದಲ್ಲ ಅದನ್ನ ನಾವು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತಂದ್ರೆ ಓಕೆ. ಇನ್ನ ಇಷ್ಟೆಲ್ಲಾ ಪ್ರಯೋಜನಗಳು ಇದ್ದಾಗೂ ಕೂಡ ಸಾಕಷ್ಟು ಇದಾವ, ನೀವು ಇನ್ನಷ್ಟಲ್ಲಿ ಸೇರಿಸುವಂತ ಪ್ರಯತ್ನ ಮಾಡ್ರಿ. ನಾ ಮೂರೇ ಹೇಳಿದಾನೆ. ಇನ್ನ ಇದರ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಇದಾವ. ಏನಾಗ್ತದಂದ್ರ ಕೆಲವೊಮ್ಮೆ ಇದು ಅತಿಯಾಗಿ ಧನಾತ್ಮಕ ಮತ್ತು ಆದರ್ಶವಾದಿ ಆಗಿರ್ತದ. ಹಿಂಗಾಗಿ ಸಮಾಜದಾಗ ಇದು ಒಳ್ಳೆತನವನ್ನು ಹುಡುಕುವಂತ ಪ್ರಯತ್ನವನ್ನ ಅಷ್ಟೇ ಮಾಡ್ತದ. ಬಟ್ ಒಂದ ಸೈಡ್ ಪಾಸಿಟಿವ್ನೆಸ್ಲೆ ಹೋದ್ರನು ಆಗಂಗಿಲ್ಲ. ಕೆಲವೊಮ್ಮೆ ನಾವು ರಾಂಗ್ ವೇದಾಗೂ ಥಿಂಕ್ ಮಾಡಿ ಸರಿದಾರಿಗೆ ತರುವಂತ ಪ್ರಯತ್ನವನ್ನು ಮಾಡ್ಬೇಕಾಗ್ತದ. ಅದೇನು ಮಾಡಂಗಿಲ್ಲ ಅಂತ ಹೇಳ್ತದೆ. ಆಮೇಲೆ ಎರಡನೇದು ವೈಜ್ಞಾನಿಕವಾಗಿ ಮಾಪನ ಮಾಡುವುದು ಕಷ್ಟ. ಒಬ್ಬ ವ್ಯಕ್ತಿಯ ಒಳ್ಳೆತನವನ್ನ ಮಾನವೀಯತೆಯನ್ನ ಅಳತೆ ಮಾಡೋದೇನದಲ್ಲ ಅದು ಅತಿ ಕಠಿಣದ ಅಂತ ಲಿಮಿಟೇಷನ್ ಅದ. ಮೂರನೇದು ಕೆಲವೊಮ್ಮೆ ಮಾನವನ ಕೆಟ್ಟ ವರ್ತನೆಗಳನ್ನು ಗಮನಿಸದೆ ಬಿಡ್ತದೆ. ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮೂಲತಃ ಒಳ್ಳೆಯವನು ಅನ್ಕೊಂತ ಆತನ ಕೆಟ್ಟ ಗುಣಗಳನ್ನ ನಾವು ಬಿಡುವಂತದ ಸಿಚುವೇಶನ್ ಕೂಡ ಬಂದು ಒದಗ್ತದ ಒಂದೊಂದ್ಸಲ ಅಂತ ಹೇಳ್ಕೊಂಡು ಹೇಳಾಗ್ತದ. ಸೊ ಇವಿಷ್ಟು ಲಿಮಿಟೇಷನ್ಸ್. ಇನ್ನಷ್ಟು ಬೇಕಾದ್ರೆ ನೀವು ಸೇರಿಸ್ರಿ. ಆಮೇಲೆ ಕೊನೆಯದು ಉಪಸಂಹಾರ ಅಥವಾ ಸಮಾರೋಪ ಅಂತ ಏನದಲ್ಲ ಇಲ್ಲಿ ನೋಡ್ಕೊಳ್ರಿ. ಎಲ್ಲಾ ಕೂಡಿದ್ರು ಕೂಡ ಲಾಸ್ಟಕ್ಕೆ ಮಾನವತಾವಾದ ಅನ್ನೋದು ಏನದಲ್ಲ ಇದನ್ನ ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಮಾನವತಾವಾದ ಅಂದ್ರ ಪ್ರತಿ ವ್ಯಕ್ತಿಗೂ ಬೆಳೆಯುವ ಮತ್ತು ಕಲಿಯುವ ಮತ್ತು ಉತ್ತಮ ವ್ಯಕ್ತಿಯಾಗುವ ಸಾಮರ್ಥ್ಯ ಇದೆ ಎಂದು ಹೇಳುವುದು. ಇದು ಏನದಲ್ಲ ಇವು ಮೂರು ಅಂಶಗಳು. ಆರಂಭದಲ್ಲಿಯೂ ಕೂಡ ಇದನ್ನ ಹೇಳಿದಾನೆ, ಈಗಲೂ ಕೂಡ ಅದನ್ನ ಹೇಳ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೆಳೆಯುವ ಕನಸಿರ್ತದೆ, ಕಲಿಯೋದಿರ್ತದೆ ಮತ್ತು ಉತ್ತಮ ವ್ಯಕ್ತಿ ಆಗ್ಬೇಕು ಅನ್ನೋದು ಒಂದು ಸಾಮರ್ಥ್ಯ ಇದೆ ಎಂದು ಈ ಒಂದು ಸಿದ್ಧಾಂತ ಹೇಳ್ತದೆ. ಸರಿಯಾದ ಪ್ರೀತಿ, ಬೆಂಬಲ ಮತ್ತು ಅವಕಾಶಗಳ ದೊರೆತರೆ ಅವರು ತಮ್ಮ ಪೂರ್ಣ ಸಾಮರ್ಥ್ಯವನ್ನ ಅವ್ರು ಏನ್ ಹೇಳ್ರಿ ತಲುಪಬಹುದು. ಪೂರ್ಣ ಸಾಮರ್ಥ್ಯ ಅಥವಾ ಅಂತಿಮ ಗುರಿಯನ್ನ ಅಥವಾ ತಲುಪಬಹುದು. ಒಳ್ಳೆತನದ ಅಂತಿಮ ಗುರಿಯನ್ನ ತಲುಪಬಹುದು ಅನ್ನೋದು ಈ ಒಂದು ಸಿದ್ಧಾಂತ ಹೇಳ್ತದೆ. ಓಕೆ. ಸೊ ಇದಿಷ್ಟು ಏನ್ ಹೇಳ್ರಿ ಮಾನವತಾವಾದದ ಕುರಿತಿರುವಂತ ಮಾಹಿತಿ. ಇದರಲ್ಲಿ ತಮಗೆ ಏನಾದ್ರೂ ತಿಳಿದಿದ್ರೆ ದಯವಿಟ್ಟು ತಾವು ಕಮೆಂಟ್ ಮೂಲಕ ತಿಳಿಸ್ರಿ. ಅದನ್ನ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಮತ್ತು ಮುಂದಿನ ಅವಧಿಯಲ್ಲಿ ನಾವು ಮತ್ತೊಂದು ಪಂಥದ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.